ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಧನಿಯ ಎಂಬ ದೋಬಿ ವಾಸ ಮಾಡ್ತಾ ಇದ್ದ. ಅವನು ಒಂದು ಕತ್ತೆ ಮತ್ತು ಒಂದು ನಾಯಿಯನ್ನ ಸಾಕಿದ್ದ. ಪ್ರತಿದಿನ ಬೆಳಿಗ್ಗೆ ಎದ್ದು ಜನರ ಕೊಳೆ ಬಟ್ಟೆಗಳನ್ನು ನದಿ ಘಾಟ್ಗೆ ತಗೊಂಡು ಹೋಗಿ ತೊಳೆದು ಕತ್ತೆಯ ಬೆನ್ನ ಮೇಲೆ ಹೇರಿ ಸಂಜೆ ಮನೆಗೆ ಹೊತ್ತು ತರ್ತಾ ಇದ್ದ. ದಿನ ಇಡೀ ಕೆಲಸ ಮಾಡಿ ದಣಿದಿದ್ರಿಂದ ದೋಬಿಗೆ ರಾತ್ರಿ ಗಾಢ ನಿದ್ದೆ ಬರ್ತಾ ಇತ್ತು. ಒಂದು ದಿನ ದೋಬಿ ಗಾಢವಾದ ನಿದ್ರೆಯಲ್ಲಿದ್ದಾಗ ಆತನ ಮನೆಗೆ ಕಳ್ಳ ನುಗ್ಗಿದ. ದೋಬಿಯ ಮನೆಯ ಹೊರಗೆ ಚಪ್ಪರದ ಕೆಳಗೆ ಕತ್ತೆಯನ್ನ ಕಟ್ಟಲಾಗಿತ್ತು. ಅದರ ಪಕ್ಕದಲ್ಲೇ ದೋಬಿಯ ನಾಯಿ ಕುಳಿತಿತ್ತು. ಕತ್ತೆ ನಾಯಿಗೆ ಹೇಳುತ್ತೆ, ನೋಡೋಣ, ಮನೆಗೆ ಕಳ್ಳ ನುಗ್ಗಿದ್ದಾನೆ. ನೀನು ಮನೆಯ ಚೌಕಿದಾರ ಕೂಡ ಹೌದು. ಮನೆಯನ್ನ ಕಳ್ಳರಿಂದ ರಕ್ಷಣೆ ಮಾಡೋದು ನಿನ್ನ ಕೆಲಸ. ಈಗ ನೀನು ಜೋರಾಗಿ ಬೊಗಳೋದಕ್ಕೆ ಶುರು ಮಾಡು. ನಿನ್ನ ಬೊಗಳೋದನ್ನ ಕೇಳಿ ಮಾಲೀಕ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಲಿ ಅಂತ ನಾಯಿಗೆ ಹೇಳುತ್ತೆ. ಆಗ ನಾಯಿ ಕತ್ತೆಗೆ ಹೇಳುತ್ತೆ, ಅಣ್ಣ, ನೀನು ನನಗೆ ನನ್ನ ಕೆಲಸ ಹೇಳ್ಕೊಡ್ಬೇಡ. ನಾನು ರಾತ್ರಿ ಇಡೀ ಈ ಮನೆಯನ್ನ ಕಾವಲು ಮಾಡ್ತೇನೆ. ಆದರೆ ಮಾಲೀಕ ನನ್ನ ಬಗ್ಗೆ ಒಂಚೂರು ಗಮನ ನೀಡಲ್ಲ. ಹಾಗಾಗಿ ಮಾಲೀಕನಿಗೂ ಸ್ವಲ್ಪ ನಷ್ಟ ಆದರೆ ಏನೂ ಆಗಲ್ಲ. ನನ್ನ ಬೆಲೆ ಕೂಡ ಅವನಿಗೆ ಗೊತ್ತಾಗಲಿ. ಕೋಪಗೊಂಡ ಕತ್ತೆ ನಾಯಿಗೆ ಹೇಳುತ್ತೆ, ಮೋಸಗಾರ, ನೀನು ಉಂಡ ಮನೆಗೆ ದ್ರೋಹ ಬಗೆತಾ ಇದೀಯ.